ಹಳೆ ಬಟ್ಟೆಯಿಂದ ಮನೆ ಒರೆಸಿದರೆ ಇಷ್ಟೆಲ್ಲ ಸಮಸ್ಯೆ ನೋಡಿ. ನಾವು ಧರಿಸಿದ ಬಟ್ಟೆ ಹಳೆಯದಾದ ಬಳಿಕ ಅಥವಾ ಅದು ಹರಿದ ಬಳಿಕ ಅಥವಾ ಅದು ನಮಗೆ ಅಗತ್ಯವಿಲ್ಲ ಎಂದಾಗ ಅದನ್ನು ನಾವು ಹೆಚ್ಚಾಗಿ ಮನೆಯನ್ನು ಒರೆಸಲು, ಮನೆಯ ಕೊಳಕನ್ನು ತೆಗೆಯಲು ಬಳಸುತ್ತೇವೆ. ಇದನ್ನು ಶಾಸ್ತ್ರ ತಪ್ಪೆಂದು ಹೇಳುತ್ತದೆ. ಹಳೆಯ ಬಟ್ಟೆಯಿಂದೇಕೆ ನಾವು ಮನೆಯನ್ನು ಒರೆಸಬಾರದು ಗೊತ್ತೇ? ಅಗತ್ಯವಿಲ್ಲದ ಅಥವಾ ಉಪಯೋಗಿಸದೇ ಇರುವ ಬಟ್ಟೆಯನ್ನು ನಾವು ಏನು ಮಾಡಬೇಕು? ಸಾಮಾನ್ಯವಾಗಿ ನಾವು ಹಳೆಯ ಬಟ್ಟೆಗಳನ್ನು ಅಥವಾ ಹರಿದು ಹೋದ ಬಟ್ಟೆಗಳನ್ನು ಮನೆ ಒರೆಸುವುದಕ್ಕೆ ಅಥವಾ ಅಡುಗೆ ಮನೆಯಲ್ಲಿ ಏನಾದರೂ ಒರೆಸಲು ಅಥವಾ ಇನ್ನಿತರ ಕೊಳಕನ್ನು ತೆಗೆಯಲು ನಾವು ಬಳಸುತ್ತೇವೆ. ಆದರೆ ಇದನ್ನು ಮಾಡುವುದು ತಪ್ಪು ಎಂದು ಪರಿಗಣಿಸಲಾಗುತ್ತದೆ. ಮನೆಯನ್ನು ಒರೆಸುವುದಕ್ಕಾಗಿರಬಹುದು ಅಥವಾ ಕೋಣೆಯನ್ನು ಸ್ವಚ್ಛಗೊಳಿಸಲು ಆಗಿರಬಹುದು. ನಾವು ಧರಿಸಿದ ಹಳೆಯ ಬಟ್ಟೆಯನ್ನು ಅಥವಾ ಹರಿದ ಬಟ್ಟೆಯನ್ನು ಬಳಸಬಾರದು. ಇದರಿಂದ ಮನೆಯಲ್ಲಿ ಬಡತನ, ನಕಾರಾತ್ಮಕತೆ ಹರಡುತ್ತದೆ. ಹಳೆಯ ಬಟ್ಟೆಯಿಂದೇಕೆ ಮನೆಯನ್ನು ಒರೆಸಬಾರದು ಎಂಬುದಕ್ಕೆ ಇಲ್ಲಿದೆ ನೋಡಿ ಕಾರಣ. ಜೀವನ ಪೂರ್ತಿ ದುರಾದೃಷ್ಟ ತುಂಬಿಕೊಳ್ಳುವುದು. ಸಾಮಾನ್ಯವಾಗಿ ನಾವು ಯಾವ ಬಟ್ಟೆಯನ್ನು ಧರಿಸಿರುತ್ತೇವೆಯೋ ಆ ಬಟ್ಟೆ ವ್ಯಕ್ತಿಯ ಸ್ವಭಾವವನ್ನು, ಶಕ್ತಿಯನ್ನು ಹಾಗೂ ಸ್ವರೂಪವನ್ನು ತನ್ನಲ್ಲಿಯೂ ವಿವಿಧ ರೂಪಗಳಲ್ಲಿ ಇರಿಸಿಕೊಂಡಿರುತ್ತದೆ. ಆ ಬಟ್ಟೆಯು ನಾವು ಧರಿಸಿದ ನಂತರ ಹಳೆಯದಾಗಿದ್ದರೆ ಅಥವಾ ಹರಿದು ಹೋಗಿದ್ದರೆ ಅಥವಾ ಅದು ನಮಗೆ ಧರಿಸಲು ಯೋಗ್ಯವಿಲ್ಲವೆಂದೆನಿಸಿದಾಗ ಅದನ್ನು ನಾವು ಮನೆಯ ಕೆಲಸಗಳಿಗೆ, ಕೊಳಕುಗಳನ್ನು ತೆಗೆದುಹಾಕಲು ಬಳಸಿಕೊಳ್ಳುತ್ತೇವೆ. ಈ ರೀತಿ ಮಾಡುವುದರಿಂದ ಆ ಬಟ್ಟೆಯನ್ನು ಧರಿಸಿದ ವ್ಯಕ್ತಿಯ ಶಕ್ತಿಯು ಕೊಳಕಿನೊಂದಿಗೆ ಸೇರಿಕೊಳ್ಳುತ್ತದೆ. ಆ ಬಟ್ಟೆಯನ್ನು ಯಾವ ವ್ಯಕ್ತಿ ಧರಿಸಿರುತ್ತಾನೆಯೋ ಆ ವ್ಯಕ್ತಿಯ ಜೀವನವು ಮನೆ ಒರೆಸುವ ಬಟ್ಟೆಯಂತೆ ವ್ಯರ್ಥವಾಗುತ್ತದೆ. ಆತನ ಜೀವನವು ದುರಾದೃಷ್ಟದಿಂದ ತುಂಬಿಕೊಳ್ಳುತ್ತದೆ. ಒಂಟಿತನ ಕಾಡುವುದು. ನಾವು ಧರಿಸಿದ ಬಟ್ಟೆಗಳು ಅಗತ್ಯವಿಲ್ಲವೆಂದೆನಿಸಿದಾಗ ಅದನ್ನು ಮನೆಯನ್ನು ಸ್ವಚ್ಛಗೊಳಿಸಲು ಬಳಸುವುದರಿಂದ ಆ ಬಟ್ಟೆಯನ್ನು ಧರಿಸಿದ ವ್ಯಕ್ತಿಯು ಒಂಟಿತನವನ್ನು ಅನುಭವಿಸುತ್ತಾನೆ. ಅವನು ಜೀವನದಲ್ಲಿ ಒಂಟಿ ಎನ್ನುವ ಭಾವನೆಯನ್ನು ಎದುರಿಸುತ್ತಾನೆ. ಹಳೆಯ ಬಟ್ಟೆಗಳನ್ನು ಬಳಸಿಕೊಂಡು ಮನೆಯನ್ನು ಸ್ವಚ್ಛಗೊಳಿಸುವುದರಿಂದ, ಮನೆಯನ್ನು ಒರೆಸುವುದರಿಂದ ಕುಟುಂಬದ ಸದಸ್ಯರು ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಲಕ್ಷ್ಮೀದೇವಿ ಆ ಸ್ಥಳದಲ್ಲಿ ನೆಲೆಸುವುದಿಲ್ಲ. ಹಳೆಯ ಬಟ್ಟೆಗಳಿಂದ ಅಂದರೆ ಧರಿಸಿದ ಬಟ್ಟೆಗಳಿಂದ ಮನೆಯನ್ನು ಒರೆಸುವುದರಿಂದ ಆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗುತ್ತದೆ. ಬಡತನವು ಆ ಮನೆಯಲ್ಲಿ ತಾಂಡವವಾಡಲು ಪ್ರಾರಂಭಿಸುತ್ತದೆ. ಯಾಕೆಂದರೆ ಲಕ್ಷ್ಮಿಯು ಅಂತಹ ಮನೆಯನ್ನು ತೊರೆದು ಹೋಗುತ್ತಾಳೆ. ಧರಿಸಿದ ಬಟ್ಟೆಯಲ್ಲಿ ಅದಾಗಲೇ ನಕಾರಾತ್ಮಕತೆಯು, ಕಲೆಗಳು ಇರುತ್ತವೆ. ಕೆಲವೊಮ್ಮೆ ಅದು ಹರಿದಿರುತ್ತದೆ. ಅಂತಹ ಬಟ್ಟೆಯಿಂದ ಮನೆಯನ್ನು ಒರೆಸುವುದರಿಂದ ಮನೆಯಲ್ಲಿ ಅಶುದ್ಧತೆಯು ಮತ್ತಷ್ಟು ಹೆಚ್ಚಾಗುತ್ತದೆಯೇ ಹೊರತು ಕಡಿಮೆಯಾಗುವುದಿಲ್ಲ. ಈ ಕಾರಣಕ್ಕಾಗಿ ಲಕ್ಷ್ಮೀದೇವಿಯು ಮನೆಯನ್ನು ತೊರೆಯುತ್ತಾಳೆ. ನಕಾರಾತ್ಮಕ ಶಕ್ತಿ ಮನೆಯನ್ನು ಸೇರಿಕೊಳ್ಳುವುದು. ನಾವು ಧರಿಸಿದ ಬಟ್ಟೆ ಮಾಸಿದೆಯೆಂದು ಅಥವಾ ಹರಿದಿದೆಯೆಂದು ಅದನ್ನು ಎಲ್ಲೆಂದರಲ್ಲಿ ಎಸೆಯುತ್ತೇವೆ. ಅದನ್ನು ನಾವು ಕೆಲವು ದಿನಗಳ ಕಾಲ ಒಗೆಯುವುದೂ ಇಲ್ಲ, ಮತ್ತೆ ಅದನ್ನು ಬಳಸುವುದೂ ಇಲ್ಲ. ಇದರಿಂದಾಗಿ ನಕಾರಾತ್ಮಕ ಶಕ್ತಿಗಳು ಆ ಬಟ್ಟೆಗೆ ಆಕರ್ಷಿತಗೊಳ್ಳುತ್ತದೆ. ನಕಾರಾತ್ಮಕ ಶಕ್ತಿಗಳು ಆ ಬಟ್ಟೆಯಲ್ಲಿ ಸೇರಿಕೊಳ್ಳುತ್ತದೆ. ನಕಾರಾತ್ಮಕ ಶಕ್ತಿ ತುಂಬಿರುವ ಆ ಬಟ್ಟೆಯಿಂದ ನಾವು ಮನೆಯನ್ನು ಒರೆಸಿದಾಗ ಬಟ್ಟೆಯಲ್ಲಿನ ನಕಾರಾತ್ಮಕ ಶಕ್ತಿಯು ಮನೆಯನ್ನು ಹರಡಿಕೊಳ್ಳುತ್ತದೆ. ನಾವು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುವುದರಿಂದಾಗಿ ಮನೆಯನ್ನು ಒರೆಸುತ್ತೇವೆ. ಆದರೆ ಹಳೆ ಬಟ್ಟೆಯಿಂದ ಮನೆಯನ್ನು ಒರೆಸಿದಾಗ ನಕಾರಾತ್ಮಕ ಶಕ್ತಿಯ ಹರಿವು ಮತ್ತಷ್ಟು ಹೆಚ್ಚಾಗುತ್ತದೆ. ಹಳೆ ಬಟ್ಟೆಯನ್ನು ಅಥವಾ ಅಗತ್ಯವಿಲ್ಲದ ಬಟ್ಟೆಯನ್ನು ಏನು ಮಾಡಬೇಕು? ನಿಮ್ಮ ಬಳಿ ಹಳೆಯ ಬಟ್ಟೆ ಇದ್ದರೆ ಅದನ್ನು ನೀವು ಅಗತ್ಯವಿರುವವರಿಗೆ ದಾನ ಮಾಡಬಹುದು. ನೀವು ಬಟ್ಟೆಯನ್ನು ಯಾರಿಗಾದರೂ ದಾನ ಮಾಡುವ ಮುನ್ನ ಅದನ್ನು ಶನಿವಾರದಂದು ಉಪ್ಪು ನೀರಿನಲ್ಲಿ ತೊಳೆದು ನಂತರ ದಾನ ಮಾಡಬೇಕು. ಇದರಿಂದಾಗಿ ಬಟ್ಟೆಯಲ್ಲಿರುವ ನಿಮ್ಮ ಶಕ್ತಿಯು ಬೇರೆಯವರನ್ನು ಸೇರುವುದಿಲ್ಲ. ಒಂದು ವೇಳೆ ಉಪ್ಪು ಇಲ್ಲದೆ ಇದ್ದರೆ ಅರಿಶಿನವನ್ನು ನೀರಿನಲ್ಲಿ ಬೆರೆಸಿ ಆ ನೀರಿನಿಂದ ಬಟ್ಟೆಯನ್ನು ತೊಳೆಯಬಹುದು.
ಬಳಕೆಗೆ ಅರ್ಹವಾದ ಬಟ್ಟೆಯನ್ನು ಮಾತ್ರ ದಾನ ಮಾಡುವುದು ಉತ್ತಮ. ಹರಿದ ಬಟ್ಟೆಯನ್ನು ಯಾರಿಗೂ ದಾನ ಮಾಡಬೇಡಿ. ಕೊಳಕು ಬಟ್ಟೆಯನ್ನು ಕೂಡ ದಾನ ಮಾಡಬೇಡಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.